ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಗ್ರಾಮೀಣ ಪ್ರದೇಶದಲ್ಲಿ ನಾಟಕ ಕಲೆ ರೈತ ವ್ಯಕ್ತಿಯಿಂದ ಉಳಿದಿದೆ ಎಂದು ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಡೂರ ಹೇಳಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾವಣಗಿ ಗ್ರಾಮದ ಗ್ರಾಮೀಣ ಪ್ರದೇಶದಲ್ಲಿ ಓ ಗೆಳತಿ ನೀನಲ್ಲ ನನ್ನ ಒಡತಿ ಅರ್ಥಾತ್ ಮುಳ್ಳು ಮಾಡ್ಯಾಳ ಮಾತು ತಪ್ಯಾಳ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ. ಹಲವಾರು ಬಡ ರೈತಾಪಿ ಜನರಿಂದ ಮನಂ ಪರಿವರ್ತನೆಯಾದ ಈ ನಾಟಕದ ರಂಗಭೂ ಕಲೆಯನ್ನ ಈ ಗ್ರಾಮೀಣ ಭಾಗದಲ್ಲಿ ಜೀವಂತವಾಗಿ ಉಳಿಸಿ ಬೆಳೆಸುವಂತಹ ಹೊಣೆಗಾರಿಕೆ ಈ ಗ್ರಾಮದ ಸಾಮಾಜಿಕ ಪ್ರತಿಯೊಬ್ಬ ರೈತ ವ್ಯಕ್ತಿಯೂ ಹಾಗೂ ಯುವಕರೇ ಈ ನಾಟಕದ ಕಲೆಗೆ ಇವರೇ ಸಾಕ್ಷಿಯಾಗಿದ್ದಾರೆ ಎಂದು ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಆದ ಕಳಕಪ್ಪ ಕಂಬ್ಳಿ ಇವರು ನಾಟಕವನ್ನ ಉದ್ಘಾಟಿಸಿ ಮಾತನಾಡಿದರು. ಈ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ಅರವಿಂದ ಗೌಡ ಪಾಟೀಲ್, ಗ್ರಾಮ ಘಟಕದ ಅಧ್ಯಕ್ಷರು ಆದ ಬಸಪ್ಪ ಕಮತರ್, ವೇದಿಕೆಯಲ್ಲಿ ಇದ್ದ ಗಣ್ಯ ವ್ಯಕ್ತಿಗಳಿಂದ ಈ ಜ್ಯೋತಿ ಬೆಳಗಿಸಿ ನಾಟಕವನ್ನ ಚಾಲನೆ ಕೊಟ್ಟಿದ್ದಾರೆ. ನಾಟಕದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಸಿದ್ದಲಿಂಗಯ್ಯ ಚೌಕಿಮಠ ಹಾಗೂ ಶಿವರುದ್ರಯ್ಯ ಹಿರೇಮಠ ಇವರು ನೆರವೇರಿಸಿದ್ರು. ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಸಕ್ರಪ್ಪ ಚಿನ್ನೂರ ಇವರು ವಹಿಸಿಕೊಂಡಿದ್ರು. ಈ ವೇಳೆ ರಾವಣಗಿ ಗ್ರಾಮದ ಶ್ರೀ ಪ್ರಾಣದೇವರ ರಥೋತ್ಸವದ ಅಂಗವಾಗಿ ಶ್ರೀ ಮಾರುತೇಶ್ವರ ತರುಣ ನಾಟ್ಯ ಸಂಘದಿಂದ ಆಯೋಜನೆ ಮಾಡಲಾಗಿದ್ದ ಸಾಮಾಜಿಕ ನಾಟಕ ಗ್ರಾಮದ ಜನರಿಗೆ ಒಳ್ಳೆಯ ಮೆರುಗು ಮೂಡಿಸಿದೆ ಎಂದು ಈ ನಾಟಕದ ಮಾಲೀಕರು ಆದ ಹನುಮಂತಪ್ಪ ಮುತ್ತಾಳ್ ಇವರು ತಿಳಿಸಿದ್ದಾರೆ. ಇನ್ನು ಕಾರ್ಯಕ್ರಮದ ನಿರೂಪಣೆಯನ್ನ ಶಿವನಗೌಡ ಕಬಡ್ಡಿ, ಶಂಕರ್ ಇಂಗಳದಾಳ ಇವರು ನೆರವೇರಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವೀರಯ್ಯ ಮೇಗಳಮಠ, ವಿಶ್ವನಾಥ ತಮ್ಮಣ್ಣವರ್, ಬಸವರಾಜ್ ಹುಲಿ, ಭೀಮನಗೌಡ ಪೂಜಾರ್, ಪರಸಪ್ಪ ಕೊಪ್ಪಳ, ಶೇಖಪ್ಪ ಕವಳಿಕೆರೆ, ಶಿವು ಕವಳಿಕೆರೆ, ರಾಘವ ಹಳ್ಳಿ, ಭೀಮಣ್ಣ ಬೋದಗುಂಪಿ, ಮಲ್ಲಿಕಾರ್ಜುನ ಕಾಳಿಕೇರಿ, ಹನುಮಂತಪ್ಪ ಮಲಪತಿ, ಅನ್ವರ್ ಸಾಬ್, ದೇವರಾಜ್ ಬಳುಟಿಗಿ, ವೀರೇಶ್ ಬಳುಟಿಗಿ, ಈರಪ್ಪ ತಪ್ಪಾಲಿ, ಸುನೀಲ್ ಬೆಲ್ಲದ್, ಬಸವರಾಜ್ ಎಸ್ ದೇವರು, ನಿಂಗಪ್ಪ ಮುತ್ತಾಳ್, ಸುಭಾಷ್ ಮೇಗೇರಿ ಹಾಗೂ ಗ್ರಾಮಸ್ಥರು, ಯುವಕರು ನಾಟಕದಲ್ಲಿ ಉಪಸ್ಥಿತರಿದ್ದರು. ನೀವೆಲ್ಲರೂ ಇವತ್ತು ಗ್ರಾಮದವರು ಸೇರಿ ಅವರಿಗೆ ಪ್ರೋತ್ಸಾಹ ನೀಡಬೇಕು. ಮತ್ತು ಇವತ್ತು ಒಳ್ಳೆ ಇವತ್ತು ಅವರು ಏನು ತೊಡಲು ನುಡಿ ಆಡಿದ್ರು ನೀವೆಲ್ಲರೂ ಸಹಕಾರ ಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಆಶೀರ್ವದಿಸಬೇಕಂತ ನಿಮ್ಗೆ ಕೇಳ್ಕಂತ. ಮತ್ತು ಇವತ್ತು ಮೊಬೈಲ್ ಬಂದು ಇವತ್ತು ಇಡೀ ಜಗತ್ತ ಎಷ್ಟು ಒಳ್ಳೇದೈತೆ ಅಷ್ಟೇ ಕೆಟ್ಟದೈತಿ. ಹಾಗಾಗಿ ನಮ್ಮ ಯುವಕರಲ್ಲಿ ನಾವು ಒಂದು ಮನವಿ ಮಾಡ್ತೇವಂತಂದ್ರೆ ಇವತ್ತು ನೀವು ಆ ಮೊಬೈಲ್ ಕೂಡ ಹೋದ್ರಂತಂದ್ರೆ ಇವತ್ತು ನೀವು ಹಾಳಾಗಿ ಹೋಗ್ತೀರಿ. ಆದ್ರೆ ಅದರಿಂದ ಒಳ್ಳೇದನ್ನ ಆಗ್ಬೋದು. ಆದ್ರೆ ಇವತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವು ಇವತ್ತು ನಮ್ಮ ಮನೆ ಹೆಂಗ ಸ್ಥಿತಿ ಐತಿ, ನಮ್ಮ ತಂದೆ ತಾಯಿ ಏನ್ ಪರಿಸ್ಥಿತಿ ಐತಿ, ನಾವು ಹೆಂಗದೀವಿ ಅಂತ ಹೇಳಿ ಇವತ್ತು ವಯಸ್ಸಿನಿಂದ ಬರಗಲ್ಲ. ಇವತ್ತು ನಾವೇನ್ 25-30 ವರ್ಷದಿಂದ ನಾವು ದುಡಿದ್ರಂದ್ರ ನಾವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬಂದ್ರ ಇವತ್ತು ನಮ್ಮನ್ನ ಯಾರು ಏನ್ ಮಾಡ್ಕೊಳಕ್ಕಾಗಲ್ಲ. ಆದ್ರೆ ನಾವು ಅದನ್ನ ಯಾವ್ದು ಮಾಡಲಾರ್ದ ಇವತ್ತು ಯಾವುದೋ ಒಂದು ದುಶ್ಚಟಕ್ಕಿದ್ದು ಇವತ್ತು ನಾವು ಹಾಳಾದ್ವಿ ಅಂತಂದ್ರ ನಾವೇ ಇನ್ನೊಬ್ರು ಕೈಗೊಂಬರ್ತೀವಿ. ಹಾಗಾಗಲಾರ್ದಂತಾಗ ಇವತ್ತು ನಮ್ಮೆಲ್ಲ ಯುವಕರು ಇವತ್ತು ಮುಂದಿನ ದಾರಿ ನೀವು ನೋಡ್ಕೊಂತೀವಿ ಮತ್ತೆಲ್ಲ ಇವತ್ತು ನೀವು ಬೆಳಿತೀರಂತ ಹೇಳ್ತಾ ಎರಡು ಮಾತು ಈ ನಾಟಕ ಕಲೆಯನ್ನು ಅನಿಸ್ಕೊಂಡಿದ್ದು ನಮ್ಮ ಎಲ್ಲರ ಒಂದು ಹೆಮ್ಮೆಯ ಖುಷಿ. ಯಾಕಂದ್ರೆ ಕಂಬಿ ಕಳ್ಕಪ್ಪ ಅವರು ಒಂದು ಮಾತು ಹೇಳಿದ್ರು, ಹಳ್ಳಿ ಒಳಗ ಪ್ರತಿಯೊಂದು ಜಾತ್ರೆ ನಡೆದ್ರು ಆ ನಾಟಕ ಹಿಂದಕ್ಕೆ ಏನು ಸಂಪ್ರದಾಯ ಐತಲ್ಲ ಅದನ್ನ ಇವತ್ತು ನೋಡಿದ್ರು ಯಾರೂ ತಪ್ಪಿಸಿಲ್ಲ, ಅದ್ ಮುಂದೆ ಆದ್ರೂ ತಪ್ಪಿಸಂಗಿಲ್ಲ. ಆ ಕಲೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದ ಒಂದು ನಿಮ್ಮ ಕರ್ತವ್ಯ. ಆ ಕರ್ತವ್ಯ ಪ್ರಕಾರ ಏನಿನ್ನೂ ಈ ಊರಾಗ ಏನು ಎಷ್ಟು ಪ್ರತಿಯೊಂದು 2-3 ನಾಟಕ ಆಗವು. ಬೇರೆ ಹಳ್ಳಿ ಒಳಗ ಇವತ್ತಿನವರೆಗ ದೊಡ್ಡ ಖರ್ಚು ಬರ್ತೈತೆ. ಇವತ್ತು ತಿಂಗಳಗಟ್ಟಲೆ ನಾಟಕ ಕಲಿಬೇಕಂದ್ರೆ ಸುಮ್ಮನೆ ಹುಟ್ಟಾಟಲ್ಲ ಅದು. ಈಗ ಒಂದು ಎಷ್ಟಾದ್ರೆ ಅವತ್ತು 10-20 ಸಾವಿರ ಬರೋದು. ಈಗ 50-60 ಸಾವಿರ ರೂಪಾಯಿ, 80,000 ರೂಪಾಯಿ, 1 ಲಕ್ಷ ಖರ್ಚಾಗುತ್ತೆ. ಆ ಖರ್ಚಿಗೆ ಐತ್ರಿ ಎಲ್ಲ ಏನಾಗುತ್ತೆ. ಕೆಲವೊಂದು ನಾಟಕಗಳ ಹಿಂದುಳಿಯಾಗತ್ತವು. ಆ ನಾಟಕ ಮುಂದೆ ಬರಲ್ಲ. ಆ ನಾಟಕ ಕಲೆ ಆಡಬೇಕಾದ್ರೆ ರೈತರಿಂದಲೇ ಸಾಧ್ಯ ಅಂತ ನಾವು ಹೇಳ್ಬೋದು. ಬೇರೆ ಯಾರು ಈ ನಾಟಕದ್ದು ಆ ಕಲೆಗೆ ಯಾರು ತಗೊಂಡ್ರೆ ಈ ಭಾಗದಾಗ ನಮ್ಮ ರೈತರು ಏನಿದ್ರೆ ಒಂದು ದಿನ ಮುಂಜಾನೆ ಹೊಲದಲ್ಲಿ ದುಡಿದು ಅದು ಮನೆಗೆ ರಾತ್ರಿ ಬಂದು ಮನೆಗೆ ಮಲಗ್ತಾರೆ ಅಷ್ಟೇ. ಆದ್ರೆ ಅವ್ರಿಗೆ ಹುಡುಕದಾಯ್ತು, ಬೇರೆ ಬೇರೆ ಯಾರಿಗೂ ಹುಡುಕದಾಗಲ್ಲ. ಆ ನಾಟಕ ಕಲೆ ಅನ್ನೋದು ಇರೋದ ರೈತರಿಂದ ಸಿಗ್ತಾ, ಒಂದು ಯುವಕರಿಂದ ಸಿಗ್ತಾ. ಅದನ್ನ ಏನಂದ್ರೆ ಟಿವಿ ಮತ್ತು ನಾವು ಇವತ್ತೇನು ಮಹಿಳೆಯಾಗಿ ಹೇಳೋದು ಒಂದು ಇಷ್ಟ. ಅವ್ರು ಇವತ್ತು ಏನು ಟಿವಿ ನೋಡೋದು ತಲೆ ಕೆಟ್ಟಂತ ನಿನಗೆ ಹೆಂಗ್ ಗೊತ್ತು? ಅಲ್ರಿ ದಿನಾ ಬೆಳಗಾಗ ನಿಮ್ಮ ಮನೆಗೆ ಹಾಲು ಕೊಡಾಕ್ ಬರ್ತೀನಿ. ಅಷ್ಟು ತಿಳ್ಕೊಳ್ಳಿಲ್ಲ ಅಂದ್ರೆ ಹೆಂಗ್ರಿ ನಾನು?